ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಭಾರತದ ಪ್ರಾಚೀನ ಇತಿಹಾಸದ ಅತ್ಯಂತ ಪ್ರಮುಖ ಭಾಗವಾಗಿದೆ. ಈ ನಾಗರಿಕತೆಯನ್ನು ಸಿಂಧೂ ನದಿ ತಟ ನಾಗರಿಕತೆ ಎಂದು ಕರೆಯಲಾಗುತ್ತದೆ. ಇದು ಕ್ರಿಸ್ತ ಪೂರ್ವ 2500ರ ವೇಳೆಯಲ್ಲಿ ಇಂದಿನ ಪಾಕಿಸ್ತಾನ ಮತ್ತು ಉತ್ತರ ಪಶ್ಚಿಮ ಭಾರತದ ಭಾಗಗಳಲ್ಲಿ ಬೆಳೆಯಿತು. ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳು ಈ ನಾಗರಿಕತೆಯ ಮುಖ್ಯ ಕೇಂದ್ರಗಳಾಗಿದ್ದವು. ಈ ನಗರಗಳು ಅತ್ಯಂತ ಯೋಜಿತವಾಗಿ ನಿರ್ಮಾಣಗೊಂಡಿದ್ದವು. ನೇರವಾದ ರಸ್ತೆಗಳು, ಇಟ್ಟಿಗೆಯಿಂದ ಆಯೆ ಮನೆಗಳು, ನೀರು ಹಾಯುವ ಕಾಲುವೆಗಳು ಮತ್ತು ಒಳಚರಂಡಿ ವ್ಯವಸ್ಥೆ ಇದ್ದವು. ಜನರು ಕೃಷಿ, ವ್ಯಾಪಾರ, ಹಸ್ತಶಿಲ್ಪ ಹಾಗೂ ಲೋಹ ಕೆಲಸಗಳಲ್ಲಿ ಪರಿಣಿತರಾಗಿದ್ದರು. ಅವರು ಗೋಧಿ, ಜೋಳ ಮತ್ತು ಎಳ್ಳು ಬೆಳೆದು ಹತ್ತಿ ಬಟ್ಟೆಗಳನ್ನು ತಯಾರಿಸುತ್ತಿದ್ದರು. ಹರಪ್ಪ ಮತ್ತು ಮೊಹೆಂಜೊದಾರೋ ಜನರು ದೇವತೆಗಳ ಆರಾಧನೆ ಮಾಡುತ್ತಿದ್ದರು ಮತ್ತು ಅವರು ಶಾಂತ, ಸಂಘಟಿತ ಸಮಾಜದಲ್ಲಿದ್ದರು ಎಂಬುದು ಪುರಾತತ್ವ ಸಿಕ್ಕುಗಳಿಂದ ಗೊತ್ತಾಗಿದೆ. ಈ ನಾಗರಿಕತೆ ಸುಮಾರು ಕ್ರಿ.ಪೂ. 1900ರ ಸುಮಾರಿಗೆ ನಾಶವಾಯಿತು. ನಾಶದ ಕಾರಣಗಳು ಸ್ಪಷ್ಟವಾಗಿಲ್ಲ, ಆದರೆ ನದಿಗಳ ದಿಕ್ಕು ಬದಲಾವಣೆ, ಹವಾಮಾನ ಬದಲಾವಣೆ ಅಥವಾ ಆಕ್ರಮಣಗಳು ಕಾರಣವಾಗಿರಬಹುದು ಎಂದು ತಜ್ಞರು ಊಹಿಸುತ್ತಾರೆ. ಹರಪ್ಪ ಮತ್ತು ಮೊಹೆಂಜೊದಾರೋ ಇಂದಿಗೂ ಭಾರತದ ಸಂಸ್ಕೃತಿ, ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಪರಂಪರೆಯ ಹೆಮ್ಮೆಯ ಚಿಹ್ನೆಗಳಾಗಿವೆ.